ತಹಶೀಲ್ದಾರ್ ಕಚೇರಿಯಲ್ಲಿ ಕರೆಯಲಾಗಿದ್ದ ಪರಿಶಿಷ್ಟ ಜಾತಿ ವರ್ಗದ ಹಿತರಕ್ಷಣಾ ಸಮಿತಿ ಸಭೆಗೆ ಅಧಿಕಾರಿಗಳು ಗೈರಾದ ಹಿನ್ನೆಲೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ ಮುಖಂಡರು ಸಭೆಯನ್ನ ಬಹಿಷ್ಕರಿಸಿ ಹೊರ ನಡೆದ ಘಟನೆ ನಡೆಯಿತು. 3 ತಿಂಗಳಿಗೊಮ್ಮೆ ಕರೆಯಬೇಕಿದ್ದ ಸಭೆಯನ್ನ 6 ತಿಂಗಳ ಅವಧಿಗೆ ಮುಂದೂಡಿದ್ದಲ್ಲದೆ ದಲಿತರನ್ನ ಕೇವಲವಾಗಿ ಕಾಣುವ ಅಧಿಕಾರಿಗಳು ಗೈರಾಗಿದ್ದಲ್ಲದೆ ತಳಮಟ್ಟದ ಸಿಬ್ಬಂದಿಗಳನ್ನ ಸಭೆಗೆ ಕಳುಹಿಸಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ ಎಂದು ಮುಖಂಡರು ಆಕ್ರೋಶ ಹೊರಹಾಕುವ ಮೂಲಕ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದರು. ದಲಿತರ ಸಮಸ್ಯೆಗಳನ್ನು ಪರಿಹರಿಸಿರುವ ಕುರಿತಾಗಿ ಮಾಹಿತಿ ನೀಡಬೇಕಿರುವ ಬಹುತೇಕ ಮೇಲಾಧಿಕಾರಿಗಳು ಗೈರಾಗಿರುವುದು ಖಂಡನೀಯ. ಉದ್ದೇಶಪೂರ್ವಕವಾಗಿ ಸಭೆಗೆ ಗೈರಾಗಿದ್ದಲ್ಲದೆ ಸಮಜಾಯಿಷಿ ನೀಡಲು ಸಿಬ್ಬಂದಿಗಳನ್ನ ರಾಯಭಾರಿಗಳನ್ನಾಗಿ ಕಳುಹಿಸಿದ್ದಾರೆ ಎಂದು ವಕೀಲ ಕಾಂತರಾಜು ದೂರಿದರು. ಮೇಲಾಧಿಕಾರಿಗಳ ಪರವಾಗಿ ಸಮಜಾಯಿಷಿ ನೀಡಲು ಹಾಜರಾಗಿದ್ದ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡ ದಲಿತ ಮುಖಂಡರು ನಮ್ಮ ಸಮುದಾಯದ ಸಮಸ್ಯೆಗೆ ಸ್ಪಂದಿಸಲು ಸಮಯವಿಲ್ಲದ ಅರಣ್ಯ ಇಲಾಖೆ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗಳಿಗೆ ಎಣ್ಣೆ ಪಾರ್ಟಿ ಮಾಡಲು ಕಾಡಿನೊಳಗೆ ಅವಕಾಶ ಮಾಡಿಕೊಡುತ್ತೀರಿ ಎಂದು ವಾಗ್ದಾಳಿ ನಡೆಸಿದರು. ಎಲ್ಲಾ ಅಧಿಕಾರಿಗಳ ಹಾಜರಾತಿಯಲ್ಲಿ ಸಭೆ ನಡೆಸಲು ದಿನಾಂಕ ನಿಗದಿ ಮಾಡುವಂತೆ ಒತ್ತಾಯಿಸಿ ಹೊರ ನಡೆದ ಪ್ರಸಂಗ ನಡೆಯಿತು. SC STಗಳು ಅಂದ್ರೆ ಅಧಿಕಾರಿಗಳಿಗೆ ಬೇಜವಾಬ್ದಾರಿ ಸರ್, ಯಾರು ಗೌರವ ಕೊಡಲ್ಲ SC STಗಳಿಗೆ ಅಧಿಕಾರಿಗಳು. ಈಗ ಬಟ್ 90% ಹಾಜರಾತಿ ಇದೆ. ಕೆಲವರು ಆ 90% ಅಲ್ಲಿ ಕೆಲವರು ಒಂದು ನಿಮಿಷ ತಡೆಯಿರಿ, ನಮ್ಗೆ ಅವಕಾಶ ಮಾಡ್ಕೊಳ್ಳಿ. 90% ಅಲ್ಲಿ ಕೆಲವರು ಅವ್ರಿಗೇನೋ ಅವರ ಮೇಲಾಧಿಕಾರಿಗಳಿಗೆ ಬೇರೆ ಕೆಲಸ ಇದೆ ಅಂತೇಳಿ ಅವ್ರ ಪರವಾಗಿ ಬಂದಿದ್ದಾರೆ. ಅವ್ರದ್ದು ನಾವು ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ. ಈಗ ಅವ್ರ ಪರವಾಗಿ ಯಾರು ಬಂದಿದ್ದಾರೆ, ಅದ್ರ ಜೊತೆಗೆ ಯಾರು ಬಂದಿಲ್ಲ ಅವ್ರಿಗೆ ಖಂಡಿತವಾಗಿ ಇವತ್ತೇ ನೋಟಿಸ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಮಾಡಬೇಕಾದ್ರೂ ಸೊ ಎಲ್ಲರೂ ಯಾರೋ ಒಬ್ಬ ಅಧಿಕಾರಿಗಳನ್ನ ನಾವು ಪ್ರತಿಯೊಂದು ನೋಟಿಸ್ ನಾವು ಎಷ್ಟು ಸತಿ ನೋಟಿಸ್ 2 ಸತಿ ನೋಟಿಸ್ ಮಾಡಿ, 3 ಸತಿ ಮೆಸೇಜ್ ಮಾಡಿ, 2 ಸತಿ ಕಾಲ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿ ಎಲ್ಲ ನಾವು ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ಸ್ ಹಾಕಬೇಕೋ ಎಲ್ಲ. ಕೆಲವರು ಬಂದಿಲ್ಲ ನಾವೇ ಪರ್ಸನಲ್ ಕಾಲ್ ಮಾಡ್ಕೊಂಡು ಹೇಳಿದ್ವಿ. ಸೊ ಅದು ಬೇಸಿಸ್ ಅದಾದ್ಮೇಲೆ ಅವ್ರು ಬಂದಿಲ್ಲ ಅಂತಂದ್ರೆ ಅದೇನು ನಿಯಮಾವಳಿ ಪ್ರಕಾರ ಶಿಸ್ತು ಕ್ರಮ ಮಾಡಬೇಕು, ಅದಕ್ಕೆ ನಾವು ನೋಟಿಸ್ ಮಾಡ್ತೀವಿ. ಆ ಕಾಪಿನ ಏನಾದ್ರು ಅಧಿಕಾರಿಗಳು ಹಾಕ್ತೀವಿ. ಒಂದೇ ನಿಮಿಷ ಲಾಸ್ಟ್ ಮೀಟಿಂಗ್ ಅಲ್ಲಿ 2 ಮೀಟಿಂಗ್ ಆಗಿರೋದ್ರಿಂದ 2 ಮೀಟಿಂಗ್ ಅನ್ನು ಕನ್ಸಿಡರ್ ಮಾಡಿದಾಗ ಎಲ್ಲ ಅಧಿಕಾರಿಗಳು ಬಂದಿದ್ರು. ಸೊ ಈ ಮೀಟಿಂಗ್ ಅಲ್ಲಿ ಯಾರು ಬಂದಿಲ್ಲ ಅಂತ ನಾವು ಲಿಸ್ಟ್ ನ ತಗೊಂಡಿದ್ದೀವಿ. ಇರ್ತಕ್ಕಂಥ ಸಭೆಯಲ್ಲಿ ಅವರೇ ಹಾಜರಾಗಿರ್ತಾರೆ. ಅವರಲ್ಲಿ ಯಾರ್ಯಾರು ಅಂತ ಅಂದ್ರೆ RTO ಇಲಾಖೆ ಅಧಿಕಾರಿಗಳು, ತಹಶೀಲ್ದಾರ್ ಅವರ ಒಂದು ಅನುಮತಿ ಪಡೆದು ಒಂದು ರಾಮಲಿಂಗ ರೆಡ್ಡಿ ಸಾಹೇಬರು ಬಂದಿರೋದಿಲ್ಲ. ಅದ್ ಬಿಟ್ರೆ KSRTC ಎಲ್ಲ ಅಧಿಕಾರಿಗಳು ಬಂದಿದ್ರು. ಅದರಲ್ಲಿ RTO ಅಧಿಕಾರಿಗಳು ಮಾತ್ರ ಬಂದಿರಲಿಲ್ಲ, ಬಾಕಿ ಎಲ್ಲ ಅಧಿಕಾರಿಗಳು ಬಂದಿದ್ರು. ಇಲ್ಲಿ ಸಹಿ ಇದೆ. RTO ಅಧಿಕಾರಿಗಳಿಗೆ ಮಾನ್ಯ ತಹಶೀಲ್ದಾರ್ ಅವರಿಗೆ ಅಧ್ಯಕ್ಷರಿಗೆ ಅವರು ಅನುಮತಿ ಪಡೆದು ಬಂದಿರಲಿಲ್ಲ ಅಂತ ಸರ್ ನಮಗೆ ಗಮನ ತಂದಿದೆ.